ನಾವು ಓಬಿಸಿ ಬ್ಲಾಕ್ ಅಧ್ಯಕ್ಷರು. ಖಂಡಿತವಾಗಲು ಯಾಕಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಡಾಯಿ ಕೊಚ್ಚಿಕೊಂಡು ಜನಗಳ ಸೇವೆ ಮಾಡುವಂತ ಸರ್ಕಾರ ಅಲ್ಲ. ಬಿಜೆಪಿಯವರು ಕೆಲಸ ಮಾಡದಿದ್ರು ಸಹ ಈ ಜನಗಳ ಕಷ್ಟಕ್ಕೆ ಸ್ಪಂದಿಸಿದ್ರು ಸಹ ಬರೇ ಬಾಯಿ ಬಡ್ಕೊಂಡು ಬಡಾಯಿ ಕೊಚ್ಚಿಕೊಂಡು ಆಡಳಿತ ಮಾಡತಕ್ಕಂತ ಪಕ್ಷ ಬಿಜೆಪಿ. ಆದ್ರಿಂದ ಇವತ್ತು ಜನಗಳಿಗೆ ಇದನ್ನ ಅರ್ಥ ಮಾಡಿಸ್ಬೇಕು. ಮತ್ತೆ ಮಾಧ್ಯಮದವ್ರನ್ನ ಕೂಡ ಇವತ್ತು ಈ ಬಿಜೆಪಿ ಸರ್ಕಾರಗಳು ಕೂಡ ಸ್ವಲ್ಪ ಕೊಂಡ್ಕೊಂಡಿದೆ ಅಂತ ನನ್ನ ಭಾವನೆ. ಎತ್ತು ನೋಡಿದ್ರು ಕೂಡ ಇವತ್ತು ಆ ಬಿಜೆಪಿ ಅವ್ರನ್ನೇ ಹೊಗಳ್ತಾ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಸಾವಿರಾರು ಕೋಟಿ ಗ್ಯಾರಂಟಿಗಳನ್ನ ಕೊಟ್ಟು ಜನಗಳಿಗೆ ಇಷ್ಟೊಂದು ಇದು ಮಾಡಿಕೊಟ್ರು ಸಹ ಇವತ್ತು ಆ ಬಿಜೆಪಿ ಜನ ಕಾರ್ಯಕರ್ತರು ಮುಖಂಡರುಗಳು ಹಾಗೂ ಮಾಧ್ಯಮಗಳು ಸಹ ಸರ್ಕಾರವನ್ನ ತೆಗಳ್ತಾ ಇದೆ. ಇದನ್ನ ನಿಲ್ಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಖಂಡಿತವಾಗಲೂ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ಈ ಕರ್ನಾಟಕದ ರಾಜ್ಯ ಜನತೆ ಈ ಬಡವರು ಏನು ಒಂದು ಹಿಂದುಳಿದ ವರ್ಗ ರೇಖೆಯಲ್ಲಿದ್ರು ಇವತ್ತು ಅವರೆಲ್ಲ ಸಮೃದ್ಧಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಖಂಡಿತವಾಗಲೂ ಈ ಸರ್ಕಾರ ಮತ್ತೊಮ್ಮೆ ಬರುತ್ತೆ. ಸಿದ್ದರಾಮಯ್ಯನಂತ ಮುಖ್ಯಮಂತ್ರಿ ಅವರು ಮತ್ತೆ ಈ ಒಂದು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಕುಮಾರ್ ಅಂತ ನಾನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಚೊಕ್ಕಸಂದ್ರ ಬ್ಲಾಕ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಾನ್ಯ ನಮ್ಮ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನಿವತ್ತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ನಮ್ಮ ಸ್ವಾತಂತ್ರ್ಯ ಉದ್ಯಾನದಲ್ಲಿ. ಇದು ನಾನು ನೇರವಾಗಿ ತಮ್ಮ ಮುಂದಗಡೆ ಜನಕ್ಕೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಬಿಜೆಪಿ ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಈ ಜನಾಕ್ರೋಶ ಅಂತ ಏನೋ ಮಾಡಕ್ ಹೊರಟಿಯಾರಲ್ಲ ಅದನ್ನ ಮಾಡ್ತಾ ಇರಲಿಲ್ಲ ಅವರು. ಯಾಕೆಂದ್ರೆ ಇವತ್ತು ನಮ್ಮ ಬಡವರ ಮುಖ್ಯಮಂತ್ರಿ ಅಂತ ಹೇಳ್ಸ್ಕೊಂಡಂತ ಸಿದ್ದರಾಮಯ್ಯ ಅವ್ರ ಸರ್ಕಾರ 4 ಗ್ಯಾರಂಟಿಗಳು ಕೊಟ್ಟಿದಾವಲ್ಲ, ಆ ಗ್ಯಾರಂಟಿಗಳನ್ನ ತಗೊಂತಿಯಾರಲ್ಲ ಫಲಾನುಭವಿ 5 ಗ್ಯಾರಂಟಿಗಳನ್ನ ತಗೊಂತಿಯಾರಲ್ಲ ಫಲಾನುಭವಿಗಳು, ಅವ್ರಗಳ್ನ ಹೋಗಿ ನೀವು ಮೀಡಿಯಾದವರು ಮಾತಾಡ್ಸಿ. ಅದರಿಂದ ಎಷ್ಟು ಜನಕ್ಕೆ ಒಳ್ಳೇದಾಗ್ತಾ ಇದೆ, ಎಷ್ಟು ಜನ ಜೀವನಗಳು ಕಟ್ಕೊಂಡಿದ್ದಾರೆ, ಎಷ್ಟು ಜನ ಬದುಕನ್ನು ಕಟ್ಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಾರ. ಅವ್ರು ನೀವು ಮೀಡಿಯಾದವರೇ ಹೋಗಿ ನೇರವಾಗಿ ಅವ್ರಿಗೆ ಮಾತಾಡಿ. ನಾವು ರಾಜಕಾರಣಿಗಳನ್ನ ರಾಜಕೀಯ ಪಕ್ಷದವ್ರನ್ನ ಮಾತಾಡ್ಸೋದು ಬೇಡ. ನೀವು ನೇರವಾಗಿ ಫಲಾನುಭವಿಗಳನ್ನ ಮಾತಾಡ್ಸಿದ್ರೆ ಅವರೇ ಹೇಳ್ತಾರೆ. ಹಾಗಾಗಿ ಅವ್ರೇನು ನಾವು ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಇರೋ ಪ್ರತಿಭಟನೆ ಅದು ಒಂಥರ ಡೋಂಗಿತನ, ನಾವು ನಾಟಕ ಮಾಡ್ತಾರೆ ಅಷ್ಟೇ. ನಾವ್ ಇವತ್ತು ಮಾಡ್ತಾ ಇರೋ ಪ್ರತಿಭಟನೆ ಏನು ಅಂತ ಹೇಳಿದ್ರೆ ದಿನನಿತ್ಯ ವಸ್ತುಗಳನ್ನ ಬೆಲೆ ಏರಿಸಿರುವಂತ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ. ಗ್ಯಾಸ್ ಬೆಲೆ ಎಷ್ಟಿತ್ತು ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ದಾಗ ಎಷ್ಟಿತ್ತು, ಇವತ್ತೆಷ್ಟಿದೆ? ಯಾಕೆ ಅವರು ಅಷ್ಟನ್ನ ಜಾಸ್ತಿ ಮಾಡ್ತಿದ್ದಾರೆ? ಇದಕ್ಕೆ ಉತ್ತರ ಕೊಡ್ಲಿ ಮೊದಲವರು. ಈ ಬಿಜೆಪಿ ವಿಜೇಂದ್ರ ಫಸ್ಟ್ ಅದಕ್ಕೆ ಉತ್ತರ ಕೊಡ್ಲಿ. ಪ್ರತಿಭಟನೆ ಮಾಡ್ತಿರಲ್ಲ ಅಲ್ಲಿ ಈ ಗ್ಯಾಸ್ ಬೆಲೆ ಅವ್ರದೇ ಸರ್ಕಾರ ಜಾಸ್ತಿ ಮಾಡಿದಾರೆ, ಅದಕ್ಕೆ ಉತ್ತರ ಕೊಡ್ಲಿ ಫಸ್ಟ್, ಆಮೇಲೆ ಮುಂದಕ್ಕೆ ಮಾತಾಡ್ಲಿ. ಇದೇ ಅವರ ಪಕ್ಷದಿಂದನೇ ನಾಯಕರಾಗಿದ್ದಂತ ಬಸವನಗೌಡ ಪಾಟೀಲ್ ಹೇಳ್ತಾರೆ ವಿಜೇಂದ್ರನ ಇತಿಹಾಸನ. ಫಸ್ಟ್ ಅದಕ್ಕೆ ಉತ್ತರಗಳು ಕೊಡ್ಲಿ. ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಬಿಜೆಪಿ ಪಕ್ಷ ಅಧಿಕಾರದಲ್ಲಿದ್ದಾಗ, ಮತ್ತೆ ವಿಜೇಂದ್ರ ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಅವ್ರ ಪಕ್ಷದವ್ರು ಹೇಳ್ತಾರೆ, ಬೇರೆಯವರು ಹೇಳೋದು ಬೇಡ. ಹಾಗಾಗಿ ಅವರು ಜನಗಳು ಮುಂದೆಗಡೆ ನಾಟಕ ಮಾಡ್ತಿದ್ದಾರೆ. ನಾವು ಜನದ ಒಂದು ಏನ್ ಇವತ್ತು ಹೊರೆ ಹಾಕಿದ್ದಾರೆ ಬಿಜೆಪಿ, ಅದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಿರೋದು. ಇದಕ್ಕೆ ನಮ್ಗೆ ಪೂರಕವಾಗಿ ಒಳ್ಳೆ ಬೆಂಬಲ ಸಿಕ್ಕಿದೆ. ನಮ್ಮ ಬೆಂಗಳೂರು ಸುತ್ತಮುತ್ತ ಹಾಗೂ ರಾಜ್ಯದ ಕೆಲವು ಭಾಗಗಳಿಂದ ಬಹಳಷ್ಟು ಜನ ಇವತ್ತು ಸೇರಿದ್ದಾರೆ. ಈ ಒಂದು ಪ್ರತಿಭಟನೆ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಇದು ಖಂಡಿತ ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರಕ್ಕೆ ಮುಟ್ಟಬೇಕು. ನಮ್ಮ ಏನ್ ಸಂಸದರು ಅಂತ ಹೇಳ್ಸ್ಕೊಂಡಿರಲ್ಲ, ಅವ್ರು ಅಟ್ಲೀಸ್ಟ್ ಇವಾಗಾದ್ರು ಈ ಜನದ ಪರವಾಗಿ ಅವ್ರು ಮಾತಾಡಿ ಎಲ್ಲ ಒಂದ್ ಕಡೆ ಈ ಬೆಲೆ ಏರಿಕೆಯನ್ನ ತಳಿಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತು ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ನಾವಿಲ್ಲಿ ಬಂದಿರುವಂತದ್ದು ನಮ್ಮ ನಾಯಕರು ಏನು ಇವತ್ತು ಈ ಸಂಘಟನೆ ನಾವು ಇಷ್ಟೊಂದು ಸಂಘಟಿತ ಆಗಿ ನಾವಿಲ್ಲಿ ಬಂದಿರೋದಕ್ಕೆ ಮೂಲ ಕಾರಣ ನಮ್ಮ ನೆಚ್ಚಿನ ನಾಯಕರಾದಂತ ಆರ್ ಮಂಜುನಾಥ್ ಅವರು ಅವರ ಸ್ವಂತ ಒಂದು ಕಾಳಜಿಯಿಂದ ಈ ಪ್ರತಿಭಟನೆಯಲ್ಲಿ ನಾವು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಿಂದ 1000ಕ್ಕೂ ಹೆಚ್ಚು ಜನ ನಾವು ಭಾಗವಹಿಸಬೇಕು ಅಂತ ಹೇಳಿ ನಮ್ಗೆಲ್ಲ ಮಾರ್ಗದರ್ಶನ ಕೊಟ್ಟು ನಮ್ಗೆಲ್ಲ ಜವಾಬ್ದಾರಿಗಳು ಕೊಟ್ಟು ಇಲ್ಲಿ ಭಾಗವಹಿಸಕ್ಕೆ ಹೇಳಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವು ಇಲ್ಲಿ ಬಂದಿದ್ದೀವಿ. ನಾವು ಸಹ ಇಲ್ಲಿ ಯಶಸ್ವಿಯಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.